ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ, ಮಾಡಬೇಕಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮಾಡೋಣ, ಆಗಿದ್ದಾಗ್ಲಿ. ದೊಡ್ಡ ಇನ್ಸ್ಟ್ರಕ್ಷನ್ಸ್ ಇದೆ, ಓದೋಣ, ಓದ್ಬಿಟ್ಟು ಟ್ರೈ ಮಾಡೋಣ. ಟ್ರಾಜಿಕ್ ಇವೆಂಟ್ ಬೇಡ ನಮಗೆ, ಆಲ್ರೆಡಿ ಒಂದು ಟ್ರಾಜಿಕ್ ಇವೆಂಟ್ ಆಗಿದೆ ಲೈಫಲ್ಲಿ, ಸೊ ಬೇಡ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋಲಿ ನಾವೇನೋ ಹೊಸಾದ್ ಮಾಡ್ತಾ ಇದೀವಿ. ಏನ್ ಮಾಡ್ತಾ ಇದೀವಿ ಅಂದ್ರೆ ಹೇರ್ ಕಲರ್ ಮಾಡ್ಕೊತಾ ಇದೀನಿ ನಾನು. ಫಾರ್ ದ ಫಸ್ಟ್ ಟೈಮ್ ನನ್ನ ಲೈಫಲ್ಲೇ ಯಾವತ್ತು ಹೇರ್ ಕಲರು, ಮೆಹಂದಿ ಅಂತದೆಲ್ಲ ಏನು ಟ್ರೈ ಮಾಡಿಲ್ಲ ನಾನು ಹೇರ್ ಮೇಲೆ. ಚಿಕ್ಕ ವಯಸ್ಸಿನ ಹೆಂಗ್ ಹುಟ್ಟಿದ್ದೀನಿ ಹಂಗೆ ಇದೆ ಅಷ್ಟೇ. ಸೊ ಹೇರ್ ಕಟ್ ಕೂಡ ನಾನೊಂದು 3 to 4 ಟೈಮ್ಸ್ ಮ್ಯಾಕ್ಸಿಮಮ್ ಮಾಡಿಸಿರ್ಬೋದು, ಬಿಟ್ರೆ ಮನೇಲಿ ಮಾಡ್ಕೊತಾ ಇದ್ದಿದ್ದು. ಫಸ್ಟ್ ಟೈಮ್ ನಾನು ಹೇರ್ ಕಲರ್ ಮಾಡ್ಕೊತಿದ್ದೀನಿ, ದಟ್ ಈಸ್ ದಿಸ್ ಪ್ಯಾರಡೈಸ್ ಅವ್ರದ್ದು ಹೇರ್ ಕಲರ್ ಮಾಡ್ಕೊತಿದ್ದೀನಿ. ದಿಸ್ ಇಸ್ ಇನ್ ದ ಶೇಡ್ ಹೇಸಲ್ ಬ್ರೌನ್. ಓಕೆನಾ, ಸೊ ಟ್ರೈ ಮಾಡೋಣ. ಡಿಫ್ರೆಂಟ್ ಆಗಿದೆ ಅಂದ್ರೆ ನಾನು ಇವಾಗ 20 ಇಯರ್ಸ್ ಆಗ್ತಾ ಇದ್ದೀನಿ ಇನ್ನೊಂದು 2 monthsಗೆ. ಸೊ ಟೀನಲ್ಲಿ ಏನೂ ಮಾಡಿಲ್ಲ ಅಂತ ಅನ್ಕೊಬಾರ್ದು ಅಲ್ವಾ. ಮತ್ತೆ ನಾಳೆ ನಮ್ಮ ಕಾಲೇಜ್ ಡೇ ಇದೆ, ಸೊ ನಾನು ಚೆನ್ನಾಗಿ ಕಾಣ್ಬೇಕು ಅಲ್ವಾ, ಅದಕ್ಕೋಸ್ಕರ ಇದು ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಕಾಣಿಸಿಲ್ಲ ಅಂದ್ರೆ ನಾನು ಹೋಗಕ್ ಹೋಗಲ್ಲ. ಸೊ ಬಟ್ ಚೆನ್ನಾಗಿ ಕಾಣಿಸ್ಲಿ ಅಂತ ಹೋಪ್ ಮಾಡ್ಕೊಂತ ವಿಲ್ ಸ್ಟಾರ್ಟ್ ವಿತ್ ದಿಸ್ ವಿಡಿಯೋ. ನಾನು ಫಸ್ಟ್ ನಿಮ್ಗೆ ಇದ್ರೊಳಗಡೆ ಏನೇನಿದೆ ಅದೆಲ್ಲ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ತೋರಿಸ್ತೀನಿ ಕೂಡ. ಪ್ರಾಡಕ್ಟ್ ಬಗ್ಗೆ ನೋಡೋಣ. ಇದು ಪ್ಯಾರಡೈಸ್, ನಾವು ಶಾರ್ಕ್ ಟ್ಯಾಂಕ್ ಅಲ್ಲೂ ಕೂಡ ಅವ್ರನ್ನ ನೋಡಿದೀವಿ. ಸೊ ಕಲರ್ ಆಲ್ರೆಡಿ ಹೇಳಿದ್ದೀನಿ, ಹೇಸಲ್ ಬ್ರೌನ್. ಮತ್ತೆ ಇದರಲ್ಲಿ ಬ್ಲೀಚ್ ಇಲ್ಲ, ಅಮೋನಿಯಾ ಇಲ್ಲ, ಏನೂ ಇಲ್ಲ. ಮತ್ತೆ ಇದು ಬ್ಲ್ಯಾಕ್ ಹೇರ್ ಮೇಲೆ ವಿಸಿಬಲ್ ಆಗುತ್ತೆ. ಸೊ ನಾನು ಬ್ರೌನ್ ಟ್ರೈ ಮಾಡ್ತಾ ಇರೋದು. ಫಸ್ಟ್ ಬ್ರೌನ್ ಟ್ರೈ ಮಾಡೋಣ, ಆಮೇಲೆ ಕಲರ್ ಟ್ರೈ ಮಾಡೋಣ. ಇಲ್ಲಿ ಹೌ ಟು ಯೂಸ್ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ. ವೇರ್ ಯುವರ್ ಗ್ಲೌಸ್ ಇದು ಆಮೇಲೆ ನೋಡೋಣ. ಸೊ ಇದು ಬ್ಲ್ಯಾಕ್ ಹೇರ್ ಮೇಲೆ ಎಷ್ಟು ಶೋ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಬ್ರೌನ್ ಹೇರ್ ಇದ್ರೆ ಅದ್ರ ಮೇಲೆ ಯಾವ ತರ ಬ್ರೌನ್ ಆಗಿ ಶೋ ಆಗುತ್ತೆ ಅಂತಾನು ಕೊಟ್ಟಿದ್ದಾರೆ. ಸೊ ಒಳಗಡೆ ಏನೇನು ಕೊಟ್ಟಿದ್ದಾರೆ ಅಂತಾನು ನೋಡೋಣ. ಫಸ್ಟ್ಗೆ ಇವರು ಇಲ್ಲಿ ಗ್ಲಾಸಿ ಕ್ರೀಮ್ ಡೆವಲಪರ್ ಕೊಟ್ಟಿದ್ದಾರೆ. ಸೊ ಇದ್ರ ನೇಮ್ ಹೇಳ್ಬಿಡ್ತೀನಿ, ಗ್ಲಾಸಿ ಹೇರ್ ಟಿಂಟ್ ಇದೆ ಹೆಸರು. ಸೊ ಗ್ಲಾಸಿ ಆಗಿರುತ್ತೆ. ಓಕೆ, ನೋಡೋಣ. ಅದಾದ್ಮೇಲೆ ಇದೊಂದು ಕೊಟ್ಟಿದ್ದಾರೆ. ಇದು ಬಂದು ಕಲರ್ ಕ್ರೀಮು, ಗ್ಲಾಸಿ ಕಲರ್ ಕ್ರೀಮು. ಸೊ ನಾವು ಇದೆರಡನ್ನ ಮಿಕ್ಸ್ ಮಾಡ್ತೀವಿ ಅಲ್ವಾ, ಇಷ್ಟು. ನಾನು ಇದು ಆಲ್ರೆಡಿ ಯಾಕಿಂಗ್ ಆಗಿದೆ ಅಂದರೆ ನಾನು ಆಲ್ರೆಡಿ ಪ್ಯಾಚ್ ಟೆಸ್ಟ್ ಮಾಡಿದ್ದೀನಿ. ಪ್ಯಾಚ್ ಟೆಸ್ಟ್ ಮಾಡಿದ್ರೆ ಇಟ್ಸ್ ಗುಡ್. ಆಮೇಲೆ ಒಂದು ಹೇರ್ ಬ್ರಷ್ ಕೊಟ್ಟಿದ್ದಾರೆ. ಆಮೇಲೆ ವಾಟ್ ಇಸ್ ದಿಸ್, ಯೂಸ್ ಆಫ್ಟರ್ ಕಲರಿಂಗ್ ಒಂದು ಕಂಡೀಷ್ನರ್ ಪ್ಯಾಕೆಟ್ ಕೂಡ ಕೊಟ್ಟಿದ್ದಾರೆ, ಅಂದರೆ ಟ್ರಯಲ್ ಪ್ಯಾಕೆಟ್ ತರ. ಇದು ಕೂಡ ಆಂಟಿ ಫೇಡ್ ಬ್ರೌನ್ ಕಂಡೀಷ್ನರ್. ಸೊ ಇದು ಕಂಡೀಷ್ನರೇ, ಬಟ್ ಆಫ್ಟರ್ 2 weeks ಯೂಸ್ ಮಾಡಕ್ ಕೊಟ್ಟಿದ್ದಾರೆ. ಆಮೇಲೆ ಇನ್ನೇನಿದೆ, ಓಕೆ, ಇದು ಇನ್ಸ್ಟ್ರಕ್ಷನ್ಸ್ ಇಷ್ಟು ಉದ್ದ ಕೊಟ್ಟಿದ್ದಾರೆ. ವಿಲ್ ರೀಡ್ ಇಟ್, ಓದ್ಬಿಟ್ಟು ಮಾಡೋಣ. ಫಸ್ಟ್ ಟೈಮ್ ಮಾಡ್ತಾ ಇರೋದು, ಫ್ಲಾಪ್ ಆಗೋದು ಬೇಡ, ಅದಕ್ಕೋಸ್ಕರ. ಆಮೇಲೆ ಇದು ಬಂದ್ಬಿಟ್ಟು ಗ್ಲೌಸ್, ಪ್ಲಾಸ್ಟಿಕ್ ಗ್ಲೌಸ್ ಕೊಟ್ಟಿದ್ದಾರೆ. ಸೊ ಕಲರ್ ಆಗದೆ ಇರಲಿ ಅಂತ. ಆಮೇಲೆ ನಾನು ಮನೆಗೆ ಹಾಕೊಳ್ಳೋ ಟಿ ಶರ್ಟ್ ಹಾಕೊಂಡಿದ್ದೀನಿ, ಬಿಕಾಸ್ ಕಲರ್ ಆದರೆ ಪರವಾಗಿಲ್ಲ ಅಂತ. ಇವಾಗ ನಾನು ಚೆನ್ನಾಗಿರೋ ಶರ್ಟ್ ಹಾಕೊಂಡು ಅದೇನಾದರೂ ಆದರೆ ಬೇಡ ಅಲ್ವಾ. ಪುಟ್ ಆನ್ ಯುವರ್ ಗ್ಲೌಸ್ ಇನ್ಕ್ಲೂಡೆಡ್ ಇನ್ ದ ಪ್ಯಾಕೆಟ್. ಅಪ್ಲೈ ಲೋಷನ್ ಆನ್ ಫೋರ್ಹೆಡ್ ಆ್ಯಂಡ್ ನೆಕ್ ಟು ಅವಾಯ್ಡ್ ಸ್ಟೇನಿಂಗ್. ಸೊ ನಾನು ಇದನ್ನು ತಂದಿಟ್ಕೊಂಡಿದ್ದೀನಿ. ಏನು ಅಂದರೆ ಲೈಕ್ ಇಂಥ ಕಡೆ ಹೇರ್ ಲೈನು ಮತ್ತು ಇಲ್ಲೆಲ್ಲ ಸ್ಟೇನ್ ಆಗಬಾರ್ದು ಅಂತ. ನಾನು ಹೋಗಿ ಎಲ್ಲ ಕಡೆ ವ್ಯಾಸ್ಲಿನ್ ಕೇಳಿದೆ, ಎಲ್ಲೂ ಕೂಡ ವ್ಯಾಸ್ಲಿನ್ ಇರಲಿಲ್ಲ. ಸೊ ಬಯೋಲಿನ್ ತಂದಿದ್ದೀನಿ. ಸೊ 2 ಪೆಟ್ರೋಲಿಯಂ ಜೆಲ್ಲಿ ಅಲ್ವಾ, ಸೊ ನಮ್ಗೆ ಅದು ಇಂಪಾರ್ಟೆಂಟು. ಅದಾದ್ಮೇಲೆ ಸೆಕ್ಷನ್ ದ ಹೇರ್ ಇಂಟು 4 or more 4 parts ಮಾಡ್ಕೊಳ್ಳೋಣ ಹೇರ್ನ. ಸ್ಟಾರ್ಟ್ ಅಪ್ಲೈಯಿಂಗ್ ದ ಮಿಕ್ಸ್ಚರ್ ಈವನ್ಲಿ ಯೂಸಿಂಗ್. ಸೊ ನಾವು ಇದೆರಡು ಮಿಕ್ಸ್ ಮಾಡಿ ಹಾಕೊಂಡು 30 to 40 minutes ಬಿಡ್ಬೇಕಂತೆ, 30 to 45 minutes. ಸ್ಟಾರ್ಟ್ ವಿತ್ ದ ಹೇರ್ ಟಿಪ್ಸ್, ಡೂ ರೂಟ್ಸ್ ಲಾಸ್ಟ್. ಸೊ ಟಿಪ್ಸ್ ಅಂದರೆ ದಿಸ್ ಇಸ್ ಟಿಪ್ಸ್, ಇದು ರೂಟ್ಸ್ ಅಲ್ವಾ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಂತೆ. ನಾನು ಫುಲ್ ಹೇರ್ ಕಲರ್ ಮಾಡ್ಕೊತಿಲ್ಲ, ಜಸ್ಟ್ ಎಂಡ್ಸ್ ಮಾತ್ರ ಮಾಡ್ಕೊಳ್ಳೋಣ ಅಂತ ಇದ್ದೀನಿ, ಜಸ್ಟ್ ಇಷ್ಟು ಮಾತ್ರ. ಬಿಕಾಸ್ ಏನಾದರೂ ಆದರೂ ಕಟ್ ಮಾಡಿ ಬಿಸಾಕ್ಬಿಡ್ಬೋದು, ಏನು ಹೇಳ್ತೀನೋ. ಅದಾದಮೇಲೆ ಅದೇ ಇದೆಲ್ಲ ಮಿಕ್ಸ್ ಮಾಡಿ ಎಲ್ಲ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಇದು ಕಂಡೀಷ್ನರ್ ಹಾಕೊಳ್ಳಿ ಅಂತಾನೆ ಅಷ್ಟೇ ಕೊಟ್ಟಿರೋದು. ಸೊ ವಿಲ್ ಸ್ಟಾರ್ಟ್ ವಿತ್ ಟುಡೇಸ್ ವಿಡಿಯೋ. ಏನೇನಿದೆ, ಆಲ್ಮಂಡ್ ಆಯಿಲ್ ಅದು ಇದು ನಮ್ಗೆ ಅದೆಲ್ಲ ಬೇಡ, ನಾವು ಕುತ್ಕೊಂಡು ಸ್ಟಾರ್ಟ್ ಮಾಡಿ ಹಾಕೊಳ್ಳೋದೆ ಅಷ್ಟೇ. ಸೊ ನನ್ನ ಹತ್ರ 2 ಪ್ಲಾಸ್ಟಿಕ್ ಇದ್ದಿದೆ, ಲೈಕ್ ಇಟ್ಸ್ ಏನಾದರೂ ಯೂಸ್ ಮಾಡೋಕ್ಕೆ ಮುಂದೆ ಆಗಿಲ್ಲ ಅಂದ್ರೆ ದಟ್ಸ್ ಓಕೆ. ಐ ಆಮ್ ಸ್ಕೇರ್ಡ್, ಭಯ ಆಗ್ಬೇಕಿದೆ. ಮಾಡ್ಬೇಕಿತ್ತ ನಾನು ಇದೆಲ್ಲ. ಫಸ್ಟಿಗೆ ಕ್ರೀಮ್ ಡೆವಲಪರ್ನ ವಿಲ್ ಪುಟ್
ಫಸ್ಟು ಹೇರ್ ಸೆಕ್ಷನ್ ಮಾಡ್ಕೊಳ್ಳ, ಏನು ಮಾಡ್ಕೊಳ್ಳಿ ಐಮ್ ಜಸ್ಟ್ ಕನ್ಫ್ಯೂಸ್. ಫಸ್ಟು ಹೇರ್ನ ಸೆಕ್ಷನ್ ಮಾಡ್ಕೊಂಬಿಡೋಣ, ಅದಾದಮೇಲೆ ವಿಲ್ ಸ್ಟಾರ್ಟ್ ಅಲ್ವಾ. ಸೊ ಅವಾಗ ತಕ್ಷಣ ಮಿಕ್ಸ್ ಮಾಡಿಕೊಂಡು ವಿ ಕ್ಯಾನ್ ದಿಟ್ ಏನದು ವರ್ಡು. ಸೊ ನನ್ನ ಹತ್ರ ಇಲ್ಲಿ ಕೂಂಬಿದೆ, ನಾನು ಇಲ್ಲಿ ಆಲ್ರೆಡಿ ಒಂದ್ಸರಿ ಬಿಡಿಸ್ಕೊತಾ ಇದ್ದೀನಿ. ಏನಕ್ಕೆ ಮತ್ತೆ ಕೂದಲು ವೆಟ್ಟಾಗಿ ಕೂಡ ಇರಬಾರ್ದು ಹೇರ್ ಕಲರ್ ಮಾಡ್ಕೊಳ್ಳೋದು. ನಂದು ಮಿಡಲ್ ಪಾರ್ಟಿಷನ್ ಇಲ್ಲ, ಎಲ್ಲ ನಂದು ಸೈಡ್ ಪಾರ್ಟಿಷನ್. ಮತ್ತೆ ಇದು ಇನ್ನೊಂದು ಕೊಟ್ಟಿದ್ದಾರೆ ಅವರು, ಫೇಕ್ ಪ್ರಾಮಿಸಸ್ ಏನೋ ಮಾಡಲ್ಲ, ಲೈಕ್ ಅವರು ಗ್ರೇ ಹೇರು ಕವರ್ ಆಗಲ್ಲ ಅಂತ. ನಂಗೆ ತುಂಬಾ ಗ್ರೇ ಹೇರ್ ಇದೆ ಆಕ್ಚುಲಿ, ಸೊ ಅದು ಆಗಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಏನು ಆಗಲ್ಲ. ಸೊ ನಾನು ಇವಾಗ ಇಲ್ಲಿ ಇದು ಬಯಲಿನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ನನಗೆ ಕನ್ಫ್ಯೂಷನ್ ಆಗ್ತಾ ಇದೆ, ಫಸ್ಟಿಗೆ ನಾನು ಕೂದಲು ಸೆಕ್ಷನ್ಸ್ ಮಾಡ್ಕೊಳ್ಳ ಆರೆಲ್ಸ್ ಬಯಲಿನ ಹಾಕೊಳ್ಳ ಅಂತ ಅವಾಗಿಂದ ಕನ್ಫ್ಯೂಷನ್ ನನಗೆ. ಸೊ ಇವಾಗ ಹಿಂಗೆ ಅಂದರೆ ನಾನು ಕನ್ಫ್ಯೂಷನ್ ಆಗಿದ್ದಕ್ಕೆ ಅರ್ಧ ಕೂದಲು ಸೆಕ್ಷನ್ ಮಾಡ್ಕೊಂಡಿದ್ದೀನಿ. ಮೇ ಬಿ ನನ್ನ ಇಯರಿಂಗ್ಸ್ನ ರಿಮೂವ್ ಮಾಡಿಬಿಡ್ಲಾ, ಒಂದು ಹೊಸ ಇಯರಿಂಗ್ಸ್. ಓಕೆ, ಅಲ್ಲಿ ಜಸ್ಟ್ ರಿಮೂವ್. ಆಮೇಲೆ ಇಯರಿಂಗ್ಸ್ ಸ್ಟೇನ್ ಆಗ್ಬಿಟ್ರೆ ನಾನು ಹತ್ತು ಬಿಡ್ತೀನಿ. ಸೊ ಇಲ್ಲೆಲ್ಲ ಏನು ಅಪ್ಲೈ, ನನ್ನ ರೂಟ್ಸ್ ಕೂಡ ಟಚ್ ಕೂಡ ಮಾಡಲ್ಲ ಅಂದ್ರೂ ಐ ಆಮ್ ಜಸ್ಟ್ ಅಪ್ಲೈಯಿಂಗ್ ಫಾರ್ ಸೇಫ್ಟಿ ಪರ್ಪಸಸ್. ಹಿಂದೆ ಕ್ಲಿಪ್ ಒಂದು ಬಿದ್ದೋಗ್ಬಿಡ್ತು, ಏನು ಸೆಕ್ಷನಿಂಗ್ ಮಾಡಿದ್ದೀನೋ. ಸೊ ಓಕೆ, ಅಪ್ಲೈ ಮಾಡಾಯಿತು. ಇವಾಗ ಕೂದಲು ಸೆಕ್ಷನ್ ಮಾಡ್ಕೊಂಬಿಡೋಣ ನೀಟಾಗಿ. ಸೊ ನಾನೆಲ್ಲ ಯಾರು ಸೆಕ್ಷನ್ ಮಾಡ್ಕೊಂಡಿದ್ದೀನಿ, ಲೈಕ್ ದಿಸ್ ಒನ್ ಮಾತ್ರ ಬಿಟ್ಟಿದ್ದೀನಿ, ಏನಕ್ಕಂದರೆ ಇಲ್ಲಿಂದನೇ ಫಸ್ಟ್ ಸ್ಟಾರ್ಟ್ ಮಾಡೋಣ. ಐ ಲುಕ್ ವಿಯರ್ಡ್ ಬಟ್ ದಟ್ಸ್ ಓಕೆ. ಆಮೇಲೆ ಚೆನ್ನಾಗಿ ಕಾಣಿಸುತ್ತಾನೆ, ವಿಯರ್ಡಾಗಿ ಕಾಣಿಸೋದು. ಸೊ ಇದನ್ನ ಕ್ರೀಮ್ ಡೆವಲಪರ್, ಆಲ್ರೆಡಿ ಹೇರ್ ಐತೆ ಛೀ. ಸೊ ಕ್ರೀಮ್ ಡೆವಲಪರ್ ಹಾಕೊಳ್ಳೋಣ. ಮೇ ಬಿ ದಿಸ್ ಮಚ್ ಇಸ್ ಎನಫ್. ನೋ, ಓಕೆ. ಇದರಲ್ಲಿ ಕೊಟ್ಟಿರೋದೇ ಹಾಫ್ ಡಬ್ಬ ಅನಿಸ್ತಾ ಇದೆ, ಇಷ್ಟೇ ಕೊಟ್ಟಿರೋದು. ನಾನು ಆಲ್ಮೋಸ್ಟ್ ಹಾಕಿದ್ದೀನಿ, ಲಾಸ್ಟಲ್ಲಿ ಇಷ್ಟು ಬಿಟ್ಟಿದ್ದೀನಿ. ನೆಕ್ಸ್ಟ್ಗೆ ಇದು ಕ್ರೀಮ್ ಹಾಕೊಳ್ಳೋಣ. ಇದು ಈಕ್ವಲ್ ಪ್ರಪೋರ್ಷನ್ ಅಲ್ಲಿ ಇರಬೇಕು, ನಂಗೆ ಗೊತ್ತಾಗ್ತಿಲ್ಲ ಈಕ್ವಲ್ ಆಗಿದೆಯಾ ಇಲ್ವಾ, ಎಲ್ಲ ಕಡೆ ಎಗರುತ್ತಾ ಇದೆ. ಸೊ ಓಕೆ, ಇದೆ ಅಂತ ಅನ್ಕೊಂತೀನಿ. ಸೊ ಪ್ಲಾಸ್ಟಿಕ್ ಸ್ಪೂನ್ ತಂದಿದ್ದೀನಿ, ಎಲ್ಲೋ ಡರ್ಟಿ ಫೆಲ್ಲೋ ಗ್ರೀನ್. ನನಗೆ ಮೇ ಬಿ ಅದು ಬಾಟ್ಲಿಂದ ಹಾಕಿದ್ದು ಕಮ್ಮಿ ಆಗಿದೆ ಅನ್ಸುತ್ತೆ, ಸ್ವಲ್ಪ ಹಾಕ್ತೀನಿ. ಜಾಸ್ತಿ ಆಗುತ್ತೆ, ನನ್ನ ಲೈಫೆಲ್ಲ ಇದೆ, ಅಯ್ಯೋ ಇದು ಜಾಸ್ತಿ ಆಯಿತು ಅದು ಕಮ್ಮಿ ಆಯಿತು ಅಂತ. ಓಕೆ, ನಾವು ತಿರ್ಗಾ ಬೇಕಾ ಸೆಕೆಂಡ್ ಟೈಮ್ ಕೂಡ ಕಲಿಸ್ಕೊಳ್ಳೋಣ ಅಂತೆ. ಸೊ ಗ್ಲೌಸ್ ಹಾಕೊಂಡ್ಬಿಡೋಣ ಫಾರ್ ಸೇಫ್ಟಿ ಪರ್ಪಸಸ್. ಗ್ಲೌಸ್ ನನ್ನ ಕೈಕಿಂತ ಫುಲ್ ದೊಡ್ಡದು ಕೊಟ್ಟವ್ರೆ. ಯಾವ ತಮ್ಮ ಉತ್ತಮ. ಓಕೆ, ಗ್ಲೌಸ್ ಹಾಕೊಂಡು ಕಷ್ಟ ಅಲ್ವಾ, ಲೈಕ್ ಐ ಆಮ್ ಫೀಲಿಂಗ್ ಲೈಕ್ ಎ ಡಾಕ್ಟರ್ ಆರ್ ಸಮಥಿಂಗ್. ಏನೋ ದೊಡ್ಡದು ಮಾಡ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆ, ಏನು ಮಾಡ್ತಾ ಇಲ್ಲ ಅಂಥದ್ದು. ಒಬ್ಬರೇ ಗ್ಲೌಸ್ ಹಾಕೊಳ್ಳೋದು ಕಷ್ಟ, ಫುಲ್ ಕಷ್ಟ ಆಗ್ತಾ ಇದೆ. ಅದೆಲ್ಲ ಕಷ್ಟನಾ, ಆಗೋಯ್ತು. ಓಕೆ, ಫಸ್ಟು ದಿಸ್ ಸೆಕ್ಷನ್ ಆಫ್ ಹೇರ್, ಇದನ್ನ ಹೋಗಿಲ್ಲ, ಇದನ್ನ ಒಂದು ಸೆಕ್ಷನ್ ಮಾಡ್ಕೊಳ್ಳೋಣ. ವಿ ಹ್ಯಾವ್ ಕೈಯಲ್ಲೇ ಎತ್ತಾಕೊಳ್ಳೋಣ ಅಲ್ವಾ, ಬ್ರಷ್ ಏನಕ್ಕೆ, ನಾವು ರೂಟ್ಸ್ಗೆ ಹಾಕ್ತಾ ಇಲ್ಲ ಅಲ್ಲ. ದೇವರೇ ಕಾಪಾಡಪ್ಪ ಪ್ಲೀಸ್ ಪ್ಲೀಸ್, ಅಷ್ಟೇ.
ನೋಡೋದು. ನಿಧಾನಕ್ಕೆ ಹೋಗು. ಸೊ ಗೈಸ್, ಹೇರ್ ಕಲರ್ ಅಂದ್ರೆಲ್ಲ ಅಪ್ಲೈ ಮಾಡ್ಕೊಂಡಿದ್ದೀನಿ. ನಾನು ಬರೀ ಇಷ್ಟು ಮಾಡ್ತೀನಿ ಅಂದಿದ್ದೀನಿ, ಯಾಕೋ ಇಷ್ಟು ಕೂಡ ಮಾಡ್ಕೊಂಬಂದಿದ್ದೀನಿ. ಬಟ್ ಇರಲಿ ಅಂದರೆ ನಾನು ಇಲ್ಲಿ ಮಾಡ್ಕೊಂಡಿದ್ದು ನಂಗೆ ಅಷ್ಟು ನೀಟಾಗಿ ಕಾಣಿಸಿಲ್ಲ. ಹೋಗಿ ಮಿರರ್ ಮುಂದೆ ನಿಂತ್ಕೊಂಡು ನೀಟಾಗಿ ಮಾಡ್ಕೊಂಬಂದೆ. ಲೈಕ್ ಇಲ್ಲಿ ಐ ಹ್ಯಾವ್ ಒನ್ ಮಿರರ್, ಬಟ್ ಮಿರರ್ ಬೇಡ, ಅದಾಗಿಲ್ಲ ನನಗೆ ನೋಡ್ಕೊಂಡು ಮಾಡೋಕ್ಕೆ. ಸೊ ಅಲ್ಲಿ ಹೋಗಿ ನೋಡಿಕೊಂಡು ನೀಟಾಗೆಲ್ಲ ಅಪ್ಲೈ ಮಾಡ್ಕೊಂಡು ಬಂದಿದ್ದೀನಿ. ಗ್ಲೌಸ್ ಎಲ್ಲ ರಿಮೂವ್ ಮಾಡಿದೆ. ಇಲ್ಲೆಲ್ಲ ಫುಲ್ ಮೆಸ್ಸಿ ಆಗಿದೆ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊತೀನಿ. 45 ಮಿನಿಟ್ಸ್ ಬಿಡಬೇಕು ಅಂತೆ. ಇಟ್ಸ್ ಅರೌಂಡ್ ಲೈಕ್ ಇವಾಗ 1:45 2:30 ಅಷ್ಟರಲ್ಲಿ ನಾನು ಹೋಗಿ ನಿಮಗೆ ಹೇರ್ ವಾಶ್ ಆದಮೇಲೆ ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ಐ ವಿಲ್ ಶೋ ಯು. ನಾನು ಹೇರ್ ವಾಶ್ ಎಲ್ಲ ಮಾಡ್ಕೊಂಡು ಬಂದಾಯಿತು. ಲೈಕ್ ಕಂಡೀಷ್ನರ್ ಹಾಕಿ ಕೂಡ 10-15 ಮಿನಿಟ್ಸ್ ಬಿಟ್ಟಿದ್ದೆ. ಹೇರ್ ವಾಶ್ ಒಂಥರ ಚೆನ್ನಾಗಿತ್ತು. ಲೈಕ್ ಸ್ಮೆಲ್ಲೆಲ್ಲ ಇದ್ರದ್ದು ಏನಂತಾರೆ, ಕಂಡೀಷ್ನರ್ದು ಕೂಡ ಚೆನ್ನಾಗಿತ್ತು ಮತ್ತು ಹೇರ್ ಕಲರ್ದು ಕೂಡ. ಲೈಕ್ ನಾನು ಇವಾಗ ತಾನೇ ಮಾಡಿದ್ದೀನಿ, ಸೊ ನಿಮ್ಗೆ ಅಷ್ಟು ಗೊತ್ತಾಗ್ತಾಯಿಲ್ಲ ಅನಿಸುತ್ತೆ. ಬಟ್ ನಾನು ಬರೀ ಎನ್ಸ್ಗೆ ಹಾಕ್ಕೊಂಡಿರೋದಲ್ಲ. ಸೊ ರಿಯಲಾಗಿ ಕ್ಯಾಮ್ರಾ ಕ್ಯಾಪ್ಚರ್ ಮಾಡ್ತಾ ಇದೆಯಾ ಇಲ್ವಾ ನಂಗೆ ಗೊತ್ತಿಲ್ಲ. ಬಟ್ ರಿಯಲಾಗಿ ಐ ಕುಡ್ ಸಿ ಬ್ರೌನ್, ಆಯಿತಾ, ಬ್ರೌನ್ಸ್ ಕಾಣಿಸ್ತಾ ಇದೆ. ಲೈಕ್ ಹೆವಿ ಕುಡ್ ಸಿ. ಸೊ ಕೂದಲು ಫುಲ್ಲು ಡ್ರೈ ಆದಮೇಲೆ ಹೆಂಗೆ ಕಾಣುತ್ತೆ ಅಂತ ಐ ವಿಲ್ ಶೋ ಯು ಗೈಸ್. 2000 years later. ನೆಕ್ಸ್ಟ್ ಡೇ ಇದು. ಹೇರ್ ಕಲರಿಂಗ್ ಕಾಣಿಸ್ತಾ ಇದೆ, ನೋಡ್ಬೋದು ಬ್ರೌನ್ ಬಂದಿದೆ. ನನಗೆ ನಿಜ ತುಂಬ ಇಷ್ಟ ಆಯಿತು. ಲೈಕ್ ರಿಸಲ್ಟ್ಸ್ ಚೆನ್ನಾಗಿದೆ, ಆಮೇಲೆ ಅಫೋರ್ಡಬಲ್ ಕೂಡ ಇದೆ. ಹೇರ್ ಫ್ರಿಝಿ ಆಗುತ್ತೆ ಅಂತೆಲ್ಲ ಹೇಳಿದ್ರು ಅಲ್ಲ, ಸೊ ನಂಗೆ ಅಂಥದ್ದೇನೂ ಆಗಿಲ್ಲ. ಮುಂದೆ ಆದರೆ ಐ ವಿಲ್ ಟೆಲ್ ಯು ಗೈಸ್. ಸೊ ನನಗೆ ಈ ಪ್ರಾಡಕ್ಟ್ ತುಂಬ ಇಷ್ಟ ಆಯಿತು. ಬಿಸಿಲು ತುಂಬ, ಸೊ ನೀವು ನೋಡ್ಕೊಂಬಿಡಿ. ಈಗ ನಾನು ತಿರ್ಗಾ ಬಿಸಿಲಲ್ಲಿ ನಿಂತ್ಕೊಳ್ಳಲ್ಲ. ಸೊ ಅಂದರೆ ತುಂಬ ಸೆಟಲ್ಡ್ ಆಗಿದೆ ಕಲರು. ಲೈಕ್ ಬ್ರೌನ್ ಅಂದರೆ ಫಸ್ಟ್ ಟೈಮ್ಗೆ ತುಂಬ ಬ್ರೌನ್ ಅಂತ. ನೀವು ಫಸ್ಟ್ ಟೈಮ್ ಹೇರ್ ಕಲರ್ ಮಾಡ್ತಾಯಿದ್ದೀರಾ ಅಂದರೆ ಯು ಕ್ಯಾನ್ ಟ್ರೈ ದಿಸ್. ನಂಗೆ ತುಂಬಾ ಇಷ್ಟ ಆಯಿತು. ಜೊತೆಗೆ ಈಸಿ ಅಪ್ಲಿಕೇಶನ್, ತುಂಬ ಮೆಸ್ಸಿಯಾಗಿ ಕೂಡ ಆಗಲ್ಲ. ಗ್ಲೌಸ್ ಎಲ್ಲ ಇರುತ್ತೆ, ಸೊ ಇಟ್ ವಾಸ್ ವೆರಿ ಈಸಿ. ನಂಗೆ ಇಷ್ಟ. ಈ ಪ್ರಾಡಕ್ಟ್ ಅಫೋರ್ಡಬಲ್ ಆಗಿ ಕೂಡ ಇದೆ ಮತ್ತು ತುಂಬ ಚೆನ್ನಾಗಿದೆ. ಐ ವುಡ್ ರೇಟ್ ದಿಸ್ ಪ್ರಾಡಕ್ಟ್ 9/10. ಬ್ರೌನ್ ಕೂಡ ತುಂಬ ಸೆಟಲ್ಡ್ ಆಗಿದೆ. ಲೈಕ್ ಸನ್ಲೈಟಲ್ಲೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನೀವು ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿ ಟ್ರೈ ಮಾಡ್ಬೋದು ಇಫ್ ಯು ಆರ್ ಯೂಸಿಂಗ್ ಹೇರ್ ಕಲರ್ ಫಾರ್ ದ ಫಸ್ಟ್ ಟೈಮ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಬಾಯ್.